ಫೇಲ್ಯೂರ್ ಆಗಿರೋ ಕುರಿತು ನಮ್ಮ ಇಂಡಿ ಶಾಸಕರು ಇದರೊಳಗೆ ಫೇಲ್ಯೂರ್ ಆದರು ಅಧ್ಯಕ್ಷ ಉಪಾಧ್ಯಕ್ಷ ಮಾಡೋದ್ರಲ್ಲಿ ಎದಕ್ಕಾದ್ರಪ್ಪ ಅಂತಂದ್ರ ಅವ್ರ ಬಳಿ ನಮ್ಮ ಮೈನಾರಿಟಿ ಮಂದಿ ಎರಡು ಸದಸ್ಯರು ಮೊದಲಿಂದ ಕಾಂಗ್ರೆಸ್ ಇದ್ರು. ಟಿಕೆಟ್ ಸಿಗ್ಲಾರಕ್ಕಾಗಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಒಂದು ಚುನಾವಣೆ ಎದುರಿಸಿದಾಗ ಅವರು ಅಲ್ಲಿ ಗೆಲುವು ಪಡಿತಾರೆ. ಅವರು ಗೆಲುವು ಪಡೆದು ಒಂದು TMC ಸದಸ್ಯರಾಗ್ತಾರೆ. ಆದ ನಂತರ ಮತ್ತೆ ಅವ್ರಿಗೆ ಶಾಸಕರು ಕರೆದು ಮಾಡಿ ಸನ್ಮಾನ ಮಾಡಿ ಪಾರ್ಟಿಗೆ ಅವರು ಇದು ಮಾಡ್ತಾರೆ. ಅವರ ವಿಶ್ವಾಸಕ್ಕೆ ತಗೊಂಡು ಒಮ್ಮೆ ಅಧ್ಯಕ್ಷ ಮಾಡ್ತಾರೆ. ತದನಂತರ ಏನಾಗ್ತದ ಅಂತ ಅಂದ್ರ ಅಲ್ಲಿ ಅವರಿಗೆ ಒಂದು ಪುರಸಭೆ ಸದಸ್ಯರಿಗೆ ಏನು ಗೌರವ ಕೊಡ್ಬೇಕು ಅನ್ನೋದು ಒಂದು ಬಹುಶಃ ಅಲ್ಲಿ ಗೌರವ ಸಿಗಲ್ಲ. ಅವ್ರಿಗೆ ಎಲ್ಲಿ ಸಿಗಲ್ಲಪ್ಪ ಅಂದ್ರ ಸನ್ಮಾನ್ಯ ಶಾಸಕರ ಬಳಿ ಆ ಗೌರವ ಸಿಗಲಾರದ ಕಾರಣಕ್ಕಾಗಿ ಇವರ ಅಸಭ್ಯ ವರ್ತನೆಗಾಗಿ ಸಹಿಸಲಾರದೆ ಅವರು ಅನಿವಾರ್ಯಕ್ಕಾಗಿ ಬಿಜೆಪಿಗೆ ಅಲ್ಲಿ ಅವರು ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗಾಗಿ ಅವರು ಇವರು ಟಾರ್ಚರ್ ಸಹಿಸಲಾರದಕ್ಕೆ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಏನು ಗೌರವ ಸಲ್ಲಿಸಬೇಕು ಶಾಸಕರು ಸಲ್ಲಿಸಲಾದ ಕಾರಣಕ್ಕಾಗಿ ಅನಿವಾರ್ಯ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಹೋಗಿ ಅವರು ಬಿಜೆಪಿಗೆ ಅಲ್ಲಿ ಗೆಲ್ಲಿಸ್ತಾರೆ. ಫಸ್ಟ್ ಇವ್ರದ್ದು ಫೇಲ್ಯೂರಪ್ಪ ಅಂದ್ರೆ ಶಾಸಕರದು ಅದೇ ನಮ್ಮ ಒಂದು ಮುಸಲ್ಮಾನ್ ಸಮಾಜ ಮಂದಿಗೆ ಹಿಡ್ಕೊಂಡು ಹೋಗ್ಲಾರ್ದಕ್ಕಾಗಿ. ಮತ್ತೊಂದು ಶಾಸಕರು ಯಾವಾಗಲೂ ನಮ್ಮ ಮುಸಲ್ಮಾನ್ ಸಮಾಜದಲ್ಲಿ ಕೂಡ ಅಧೀನ ಅಂತ ಹೇಳ್ತಿರ್ತಾರೆ ಬಹಳಷ್ಟು. ಆದ್ರೆ ಅದು ಬರೀ ಮಾತಾಗಿ ಉಳಿದ. ಆದ್ರೆ ನಮ್ಮ ಮುಸಲ್ಮಾನ್ ಸಮಾಜಕ್ಕಾಗಿ ಎಲ್ಲಿ ಅವರು ಗೌರವ ಅವ್ರ ಬಳಿ ಇಲ್ಲ. ಮತ್ತೊಂದು ಶಾಸಕರು ಬಿಜೆಪಿಯವರು ಗುಂಡಾ ವರ್ತನೆ ಮಾಡಿದ್ರು ಅಂತ ಹೇಳಿದ್ರು. ಆದ್ರೆ ಎಲ್ಲಿ ಗುಂಡಾ ವರ್ತನೆ ಮಾಡಿಲ್ಲ. ನಮ್ಮ ಸನ್ಮಾನ್ಯ ಬಲುಗೌಡರಿಗೆ ಅವರಿಗೆ ಅವ್ರ ಪಕ್ಷದವರು ಇದ್ರು. ಅವ್ರಿಗೆ ಸನ್ಮಾನ, ಅವ್ರಿಗೆ ಮಾನ ಮರ್ಯಾದೆ ಕೊಟ್ಟು ಅವ್ರಿಗೆ ತಗೊಂಡು ಅವ್ರು ಏನೇನು ಮಾಡಿದ್ರು. ಅದು ಅವ್ರಿಗೆ ಬಿಟ್ಟು ವಿಷಯ. ಗುಂಡಾ ವರ್ತನೆ ಅವ್ರು ಮಾಡಿಲ್ಲ. ಶಾಸಕರೇ ನೀವು ಮಾಡ್ತಾ ಇದ್ದೀರಿ. ಯಾಕಂತಂದ್ರ ಮೊದಲು ಯಶವಂತರಾವ್ ಗೌಡ್ರು ಇದ್ರು, ನೀವು ಈಗ ಶಾಸಕರಾಗಿ ಒಂದು ಭೀಮಾ ಕೋರೆಗಾಂವ ವಿಜಯೋತ್ಸವ ಆ ಫಂಕ್ಷನ್ ಒಳಗೆ ನಾವು ಇರ್ತೀವಿ. ಯಾವನೇ ಒಬ್ಬ ಕುಡಿದು ಮಾತಾಡಿದಾಗ ಏನಂತೀರಿ ನೀವು ಗೊತ್ತೇನು? ಒದ್ದು ಬಿಡ್ತೀನಿ ನಾವನೇ ನನ್ನ ಇನ್ನೊಂದು ನೋಡಿಲ್ಲ ಅಂತ ಹೇಳ್ತೀರಿ. ಅಲ್ಲಿ ನನ್ಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿ ನಿಮ್ ಕೌಂಟರ್ ಕೊಡಕತ್ತೇನೆ. ತಿದ್ಕೋರಿ. ಇದು ನೀವೆಲ್ಲೇನ್ ಬೆಳಿತೀರಪ್ಪ ಅಂತಂದ್ರ ನಿಮ್ಮ ಕೋಪದಿಂದ ಬಿಡಕ್ಕೆ ಸಾಧ್ಯ ಅದ. ಯಾಕಂದ್ರೆ ಎಲ್ಲಿ ನಿಮ್ಮ ಸ್ವತ್ತು ಬಂದದ ಗೌಡ್ರ ಓಟ್ ಹಾಕದವರಿಗೆ ಒದ್ದು ಬಿಡ್ತೀನಿ ಅಂತೀರಿ ನೀವು. ಆ ಕುಡಕ್ ಮಾಡಿದ್ದು ತಪ್ಪು, ಅದು ಹೇಳ್ತಿಲ್ಲ. ಆದ್ರೆ ನೀವು ಒಂದು ಶಾಸಕರಾಗಿ, ಒಂದು ಗೌರವ ಸ್ಥಾನಕ್ಕಾಗಿ, ನಮ್ಮೆಲ್ಲರ ಶಾಸಕರಾಗಿ ಈ ಟೈಪ್ ಅಸಭ್ಯವಾಗಿ ಮಾತಾಡ್ತಿರೋದು ನಿಮ್ ಗೌರವಕ್ಕೆ ಸರಿ ಅನ್ಸಲ್ಲ. ಗೌಡ್ರ ಸ್ವಕ್ಕ ಯಾರಿಗ್ ಬಂದಿಲ್ಲ. ಅದು ಎಲ್ಲಿ ನಿಮ್ಮ ಶಾಸಕ ಸ್ಥಾನದಾಗ ನೀವು 2 ಸಲ ಅಧ್ಯಕ್ಷ MLA ಆಗಿ ಚುನಾಯಿತ ಆಗಿರಲ್ಲ. ಅದು ಎಲ್ಲಿ ನಿಮ್ಗೆ ಕಾಡ್ಲಾಗ್ತದ. ನಾ ಅನ್ನೋದು ನಿಮ್ಮಲ್ಲಿ ಬಂದದ. ನಾನು ಬಂದಿದ್ದೆ ನಾ ಎಲ್ಲಿ ಅನ್ನೋದು ಎಲ್ಲಿ ಬರ್ತದಲ್ಲ, ಅದು ಮನೆ ಖಾಲಿ ಆಗ್ತದ. ಎಷ್ಟೊತ್ತಿದ್ರಿ ಈ ಸಲ ನಿಮ್ಗೆ ಈ ಮತಕ್ಷೇತ್ರ ಮಂದಿ ಪಾಠ ಕಲಿಸ್ತಾರ. ಯಾಕಂದ್ರ ನಿಮ್ಮ ಪಾರ್ಟಿ ಸೆಕ್ಯುಲರ್ ಅದ, ಆದ್ರೆ ನಿಮ್ಮ ವಿಚಾರಗಳು ಸೆಕ್ಯುಲರ್ ಇಲ್ಲ. ಇವತ್ತಿನ ದಿವಸ ಬಿಜೆಪಿ ಅವರು ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಂದು ಉಪಾಧ್ಯಕ್ಷ ಮಾಡಿದವರು. ನೀವೇನ್ ಮಾಡಿದ್ರಿ ಹೇಳ್ರಿ? ಬಿಜೆಪಿ ಮಂದಿ ತಗೊಂಡ್ರೆ ಅಧ್ಯಕ್ಷ ಮಾಡಕ್ ಬಂದ್ರಿ. ಮತ್ತೊಬ್ಬನಿಗೆ 11% ಕರೆದು ಅವನಿಗೆ ಉಪಾಧ್ಯಕ್ಷ ಮಾಡಿದ್ರಿ. ಮಾಡ್ಲಾಕ ಅವ್ರಿಗೆ ಹೆಸರಿಟ್ರಿ. ಕಾಂಗ್ರೆಸ್ದವ್ರಿಗೆ ಎಲ್ಲಿ ನಿಮ್ದು? ನಿಮ್ಮ ಪಕ್ಷ ಕಾಂಗ್ರೆಸ್ ಅಲ್ಲ. ಪಕ್ಷದವರಿಗೆ ನೀವು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಬೇಕಲ್ಲ. ನಿಮ್ಮ ಸಿದ್ಧಾಂತಗಳು ಎಲ್ಲಿ ಹೋದು? ನೀವು ಏನ್ ಮಾಡಕತ್ತೀರಿ? ಜನರಿಗೆ ಚಳಿ ಹಣ ತಿನ್ಸುದ್ ಬಿಡ್ರಿ. ಇದು ಎಲ್ಲರೇ ಜಾತಿವಾದ ಇದ್ರೆ ಅದು ನಿಮ್ಮಲ್ಲಿ ಅದ. ನಮ್ಮ ಮುಸಲ್ಮಾನ್ ಸಮಾಜ ಮಂದಿಗೆ ಎಲ್ಲರೂ ಯೂಸ್ ಮಾಡ್ಕೊಂಡ್ರಿ ನೀವು. ಈ ಭಾಗದಲ್ಲಿ, ಈ ತಾಲೂಕದಲ್ಲಿ ಮುಸಲ್ಮಾನ ಸಮಾಜದ ಓಟುಗಳು 32,000 ಓಟ್ ಅದಾವ. ಕನಿಷ್ಠ ಪಕ್ಷ ನಿಮ್ಗೆ ಓಟ್ ಬಿದ್ದಾವ. ಅದ್ರಾಗ ಇವತ್ತು ನಮಗ್ ಬಳಕೆ ಮಾಡಕತ್ತೀರಿ. ನಮ್ಗೆ ಅರಿವು ಬಂದದ. ಈ ಸಲ ನಿಮ್ಗೆ 100% ಪಾಠ ಕಲಿಸ್ತೀವಿ. ಶಾಸಕರ ನೀವು ಜಾಣ ಅಂತ ಹೇಳ್ತೀರಿ. ಇಲ್ಲ, ಇದ್ರೊಳಗೆ ಫೇಲ್ ಆಗಿರಿ.
100% ಫೇಲ್ ಆಗಿರಿ. ನೀವು ಯಾವಾಗ್ಲೂ ಹೇಳ್ತೀರಿ ಒಂದು ಮಾತ, ಏನ್ ಹೇಳ್ತಿದ್ರಪ್ಪ ಅಂದ್ರ ನಾ ಹೊಳಿ ದಂಡವ, ನಾ ಭೀಮಾ ತೀರ್ದವ. ನೀವು ಭೀಮಾ ತೀರ್ದವ ಇರ್ಬೇಕು, ನಾವು ಭೀಮಾ ತೋರ್ದವ್ರ ಇದ್ದೀವಿ. ಅದೇ ನೀರು ಕುಡಿತೀವಿ, ಅದೇ ನೀರು ಸ್ನಾನ ಮಾಡ್ಕೋತೀವಿ. ಅದು ನೀವು ಬಿಡ್ರಿ ಗೌಡ್ರ, ಇದು ಯಾರಿಗಾರ ಹೇಳ್ರಿ. ಜೋಗಾರ ಒಣಗ ಸೂಜಿ ಮಾಡೋದು ಬಿಡ್ರಿ ನೀವು. ಇದು ಎಲ್ಲೇ ನೀವು ತಪ್ಪಲಾಕತ್ತೀರಿ, ಎಡವಲಾಕತ್ತೀರಿ, ಇದು ಮಾಡೋದು ಸರಿ ಇಲ್ಲ. ನೀವು ಅಷ್ಟು ಭೀಮಾ ತೀರಿ ಅಷ್ಟು ತಾಕತ್ತಿದ್ರೆ ಮೊನ್ನೆ ಇಲೆಕ್ಷನ್ ಒಳಗೆ ತೋರಿಸ್ತಿದ್ರಿ, ನೀವು ಸೊಟ್ಟು ಹೊಡಿತಿದ್ರಿ. ಮಕ್ಕಳ ಯಾರು ಬರ್ತೀರಿ ಬರೀ ನಾ ಮಾಡ್ಕೋತೀನಿ ಅಂತ. ನಿಮ್ ಹತಾಶೆ, ನಿಮ್ ಅಂಜಿಕೆ ನೋಡ್ಬೇಕಂದ್ರ ಮಿನಿ ವಿಧಾನಸಭಾದಲ್ಲಿ ಹೋಗಿ ಕಟ್ಟಿ ಮ್ಯಾಗ ಕೂತ್ರಿ ನೀವು. ಬೇಕೇ ಬೇಕು, ನ್ಯಾಯ ಬೇಕು ಅಂತ. ನಿಮ್ದು ಎಷ್ಟಾದ್ರು ಗೊತ್ತಾದಂಗ ಆಗದ. ಈ ಸಲ ನೀವು ಶಾಸಕರ ಆಗಕ್ಕ ಅರ್ಹ ಇಲ್ಲ. ಯಾಕೆಲ್ಲಪ್ಪ ಅಂದ್ರ ಅದು ನಿಮ್ಮ ಆ ಶಾಸಕ ಗುಣಗಳು ನಿಮ್ಮಲ್ಲಿ ಉಳಿದಿಲ್ಲ. ಯಾಕಂದ್ರ ಗರ್ವ ಗುಡ್ಡ ಅದು ನಾ ಹಂಗದೀನಿ, ನಾ ಹಿಂಗಿದೀನಿ, ನಾ ಒದ್ದು ಬಿಡ್ತೀನಿ, ಇನ್ನೊಂದು ರೂಪ ನೋಡಿಲತ್ತೀರಿ. ಇನ್ನೊಂದು ರೂಪ ನಿಮ್ದು ಏನ್ ರಾಕ್ಷಸದ ಇಡ್ಬೇಕಲ್ಲ ನಿಮ್ದು. ಮೊನ್ನೆ ಒಂದು ರೂಪ ನೋಡಿದೇವ್ ನಾವು, ಓಟ್ ಹಾಕೋರಿಗೆ ಒದ್ದು ಬಿಡ್ತೀನಿ ಮಕ್ಕಳ ಅಂತಂದ್ರಿ. ಇನ್ನೊಂದು ರೂಪ ನೋಡಿಲ್ಲ, ಇನ್ನೊಂದು ತಂದ್ರಿ. ಅದ್ ರೂಪ ಮತ್ತೊಂದು ನಾವು ನೋಡ್ಬೇಕಂದ್ರೆ ಅದು ರಾಕ್ಷಸ ರೂಪನೇ ಇರ್ಬೇಕಂತ ನನ್ಗನ್ನಿಸ್ತದ. ನೋಡ್ರಿ ಎಲ್ಲೇ ಫೇಲ್ ಆಗಿರಿ ನೀವು. ಈ ಸಲ ನಿಮ್ಗೆ ಜನ ಎಟ್ಟೋತ್ತಿದ್ರು ಪಾಠ ಕಲಿಸ್ತಾರ. ಮೊನ್ನೆ ನಿಮ್ಗೆ ನಾ ಕೋರೆಗಾವದೊಳಗೆ ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಕೌಂಟರ್ ಕೊಡ್ತಿದ್ದೆ. ಬಹುತೇಕ ನೀವು ಏನ್ ಯಾರಿಗೆ ಅಂದ್ರೆ ನಮ್ಗೆಲ್ಲ ಗೊತ್ತಾದಂಗ ಆಗ್ಯದ. ಆ ಸ್ಟೇಜ್ ಮ್ಯಾಗ ನಾವು ಇದ್ದೀವಿ, ಕಾಸುಗೌಡ್ರು ಇದ್ದೀವಿ, ದಯಾಸಾಗರ್ ಸಾಹೇಬ್ರು ಇದ್ರು, ಎಲ್ಲಾರು ಇದ್ರು. ನಿಮ್ಗೆ ಅರಿವಾದ ಯಾರಿಗ್ ಬೈದ್ರಿ ನೀವು? ಅಲ್ಲಿ 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 ನಿಂತು ಹೇಳಿದ್ರೆ ಎಲ್ಲ ಅನ್ಸ್ತಾರ ತಿಳಿದ್ರಿ ಏನು? ನಾವು ಭೀಮಾ ತೀರ್ದವರೇ ಇದೀವಿ. ನಿಮ್ಗೆ ಅರಿವಿರೋದು ನೀವು ಒಬ್ಬರೇ ತಿಳಿದಿರಿ. ನೀವು ಏನ್ ಅಂಜಿಸೋದು ಮಾಡಿದ್ರಲ್ಲ ಅದು ಯಾರಿಗಾರ ಹೇಳ್ರಿ ಮಾತು ಅಂಜಿಸೋದು. ಅದು ಹೋಗ್ಯಾದ ಕಾಲ, ಅದು ಎಲ್ಲೇ ಮಿಕ್ಕದಂಗ ಆಗ್ಯದ. ಸೀದಾ ನೀವು ಶಾಸಕರಾಗಿ ಉಳಿದ್ರೆ ಜನಸಾಮಾನ್ಯರ ಕೆಲಸ ಮಾಡ್ರಿ ಅಂತ ನಿಮ್ಗೆ ವಿನಂತಿ ಮಾಡ್ಕೋತೀನಿ. ಇದು ನಂದು ವಿನಂತಿ ಮಾಡ್ಕೋತೀನಿ ಅಂದ್ರೆ ಇದು ನಂದು ದೊಡ್ಡತನ. ನಿಮಗ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಹೇಳಲ್ಲ. ಶಾಸಕರ ಇದ್ರೊಳಗೆ ಫೇಲ್ ಆಗಿರಿ. ನಿಮ್ದು ಉಲ್ಟಾ ಗಿಂತಿ ಚಾಲು ಆಗ್ಯದ ಸದ. ಈ ಪುರಸಭೆದಿಂದ ನಿಮ್ದು 1, 2 ಇಲ್ಲ, ಈಗ 9, 10, 9, 8 ಹಿಂಗ್ ಉಲ್ಟಾ ಚಾಲು ಆಗ್ಯದ ನಿಮ್ದು. ಎಷ್ಟೊತ್ತಿದ್ರಿ ಈ ಸಲ ನೀವು ಶಾಸಕರ ಆಗ್ಲಿಕ್ಕೆ ಅರ್ಹ ಇಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಅದು ಗರ್ವ ಬಂದದ. ನಾ ಗೌಡ ಅನ್ನೋದು ಬಂದದ, ನಾ ಶಾಸಕ ಅನ್ನೋದು ಇದ್ರೆ ನಿಮ್ಮ ಮುಂದೆ ಶಾಸಕರ ಆಗ್ತಿದ್ರಿ. ಗೌಡಾಗಿ ಬಂದಿರಂದ್ರ ಗೌಡಾಗಿ ಉಳಿರಿ, ಮಂದಿಗೆ ಒದ್ಕೋತ ಬೈಕೋತ ಇದೇ ಆಗಿ ಉಳಿತೀರಂತ ಉಳಿದ್ರಪ್ಪ ಅಂದ್ರೆ ಜನ ನಿಮ್ಗೆ ಪಾಠ ಕಲಿಸ್ತಾರಂತ ಈ ಮೂಲಕ ನಾ ಹೇಳಕ್ ಬಯಸ್ತೀನಿ. अभी आपने ये उपाध्यक्ष की बात करी. मुस्लिम उपाध्यक्ष बनाए अभी जस्ट 20 तारीख को इलेक्शन के में. इससे पहले भी कांग्रेस ने इस्माइल अरब को उपाध्यक्ष बनाया था. बिल्कुल सही, मगर बनाया तो वो इज्जत नहीं दे कांग्रेस वाले उनको. इसके बाद सर उनका दिल नाराज होकर के कांग्रेस बीजेपी वाले चले गए. फिर बल्लू गौड़ा साहब को वोट डालने का अधिकार क्यों नहीं दिया गया बीजेपी की तरफ से? वो उनका कहना है कि उनको रूम में क्या है बंद करके कीड़े डाल के रखा गया था. उनका आरोप है. मेरा जहाँ तक है, मैं बीजेपी पक्ष वाला नहीं हूँ. मैं एक सामान्य जन ನಾ ಹೇಳ್ತೀನಿ. ಯಾಕಂದ್ರೆ ಬಿಜೆಪಿ ನಾ ಕೇಳೋದು ಅವಾಗ ಅದ್ರ ವಿಡಿಯೋ ಇವರು ಸಾಮಾನ್ಯ ಬಲುಗೌಡರು ಊರ ಅಧ್ಯಕ್ಷ, ಊರ ಗೌಡರು, ಊರ ಗೌಡ್ರಪ್ಪ ಅಂದ್ರೆ ನಮ್ಗೆ ಎಲ್ಲಾ ತಾಯಿ ತಂದೆಗೆ ಇದ್ದಂಗ ಅವರು. ಅವ್ರಿಗೆ ಎಷ್ಟು ಗೌರವ ಕೊಡ್ಬೇಕು ಅಷ್ಟೆಲ್ಲ ಗೌರವ ನಾವು ಕೊಟ್ಟಿವಿ. ಗೌರವ ಬಹುತೇಕ ಬಿಜೆಪಿ ಅವರು ಕೊಟ್ಟಾರ. ಆದ್ರೆ ವಿವೇಕ ಅವ್ರಿಗೆ ಇದು ಮಾಡ್ರ ಅದು ಮಾಡ್ರ ಅಂತೆಲ್ಲ ಅದೇನೆಲ್ಲ ಅವ್ರ ಊರ್ ಗೌಡ್ರು ಅವ್ರಿಗೆ ಸನ್ಮಾನ ಸಲ್ಲಿಸೋದು ನಮ್ದೆಲ್ಲರ ಕರ್ತವ್ಯ ಆಗ್ತದೆ. ಅವ್ರ ಗೌಡರಾಗಿ ಉಳಿದಾರ, ಅವ್ರು ಒಳ್ಳೆಯವರು. ಅವ್ರಿಗೆ ಯಾರಿಗೂ ಅವ್ರಿಗೆ ಅಸಭ್ಯಾಗಿ ಯಾರಿಗೂ ಮಾತಾಡಿಲ್ಲ. ತಪ್ಪು ಕಲ್ಪನಾ ಅದ. ಶಾಸಕರಿಗೂ ಅದು ವ್ಯವಸ್ಥೆ ಅವ್ರು ಹಂಗ್ ಮಾಡ್ರಿ ಹಿಂಗ್ ಮಾಡ್ರಿ ಅಂತ. ಶಾಸಕರು ಅದ್ರೊಳಗೆ ಗಿಮಿಕ್ ಐತಿ. ಪಂಚಮ ಸಲ ಜನರದು ಅವ್ರಿಗೆ ಹೇಳಿ ಅವ್ರು ಓಟ್ ತಗೋಬೇಕನ್ನೋ ಉದ್ದೇಶ ಅವ್ರು ಆ ಪ್ರಕಾರ ಮಾತಾಡ್ರ. ಅದು ಬಹುತೇಕ ಅವ್ರು ಮಾಡಬಾರ್ದಿತ್ತು ಶಾಸಕರು. ಬಲುಗರು ನಮ್ದೆಲ್ಲ ಹೃದಯ ಒಳಗದಾರ, ಒಳ್ಳೆಯವ್ರು ಪಾಪ ಅವರು. एसए नेदल की बाइट देते हुए एक बात करे थे 20 तारीख को ही कि सामने जो बीजेपी के कैंडिडेट हैं उनको 15 लाख 20 लाख रुपए खरीदने की एसए नेदल की बात करे थे. क्या आप इस बात से एग्री करते हैं? नहीं सर, मैं एग्री करता नहीं, क्योंकि मुझे मालूम नहीं उसके अंदर उन्होंने क्या करेगा. मगर उन्होंने पक्ष के हिसाब से उन्होंने बीजेपी वाले उनके हिसाब से जो करना उन्होंने करेंगे. मगर पैसा के बारे में मुझे कुछ भी मालूम नहीं सर इसके अंदर. अच्छा, ಅಂದ್ರೆ ಸರ್ ಈಗ ಬಿಜೆಪಿ ಅವರು ಮೊನ್ನೆ ಇಲೆಕ್ಷನ್ ಅಲ್ಲಿ ಒಂದ್ ರೀತಿ ಮಾನವೀಯತೆಯಿಂದ ಇಲೆಕ್ಷನ್ ಮಾಡ್ಯಾರ. 100% ಮಾನ್ಯತೆ ಮಾಡ್ಯಾರ. ಯಾಕಂತಂದ್ರೆ ಇವರು ಶಾಸಕರೇ ಒಂದು ಬಿಜೆಪಿ ಕ್ಯಾಂಡಿಡೇಟ್ ಅವ್ರ ಬಳಿ ಇಟ್ಕೊಂಡು ಹೋಗ್ಯಾರ. ಮತ್ತೊಂದು ಅವ್ರದೇ ಒಂದು ಕ್ಯಾಂಡಿಡೇಟ್ ಒಂದು ಅಬ್ಸೆಂಟ್ ಐತಿ. ಶಾಸಕರು ಅವ್ರದೇ ಕ್ಯಾಂಡಿಡೇಟ್ ಅವ್ರಿಗೆ ಉಳಿಸ್ಕೊಳಕ್ ಆಗಲ್ಲ. ಆ ಶಕ್ತಿ ಇಲ್ಲ ಶಾಸಕರ ಬಳಿ. ಶಾಸಕರು ಬಿಹಾರ್ ಗುಂಡಾಗಳಿಗೆ ಬಿಹಾರ್ ಗುಂಡಾಗಳಿಗೆ ಹಂಗೇನಿಲ್ಲ ನನ್ಗೇನು ಅನ್ಸಲ್ಲ. ಗುಂಡ ಅಂದ್ರೆ ಶಾಸಕರೇ ಗುಂಡ ಅದಾರ, ಮತ್ತವ್ರು ಯಾರಿಲ್ಲ. ಯಾಕಂದ್ರೆ ಮೊನ್ನೆ ಅವ್ರು ಒದಿತೀನಿ ಬಡಿತೀನಿ ಇನ್ನೊಂದು ರೂಪ ನೋಡಿಲ್ಲ ತಂದಾರ. ಅದಕ್ಕಾಗಿ ಜನ ಶಾಸಕರಿಂದ ಭಯ ಬಾಳ್ ಪಡ್ಲಾಕತ್ತಾರ. ಮುಂದೆ ಏನ್ ಮಾಡ್ತಾ ಇವ್ರು ಅಂತ ಅನ್ನೋದು. ಗುಂಡ ಯೂರಿಯಾದಾಗ ಶಾಸಕರು ಮತ್ತೆ ಯಾರು ಇಲ್ಲ ನನಗನ್ಸು ಮಟ್ಟಿಗೆ. ಅವ್ರ ಅಗೇನೆಸ್ಟ್ ಮಾತಾಡಿದ್ರೆ ಅವ್ರು ಕಿಸಿದ್ ನೋಡ್ತಾರೆ ಅವ್ರು ಶಾಸಕರು.
ಒಂದು ಶಾಸಕರಂದ್ರೆ ಕೈ ಜೋಡಿಸೋರ್ಗೆ ಶಾಸಕರು ಇರಬೇಕು, ಕೈ ಮುರಿಯೋರಿಗೆ ಶಾಸಕರು ಇರಬಾರ್ದು. ನೀವು ಯಾರೇ ನೀವು ಸಣ್ಣ ಜಾತಿಯವರಾಗ್ಲಿ ದೊಡ್ಡ ಸಣ್ಣ ಜಾತಿಯವ್ರು ಹೋಗಿ ನೋಡಿದ್ರಪ್ಪ ಅಂದ್ರೆ ಹಿಂಗ್ ಕಿಸುದು ಹಿಂಗ್ ಕಿಸು ತೊಳೆದಿಂದ ಮ್ಯಾಗ ನೋಡ್ತಾರೆ. ನೀವು ಹೊಸ ಅರ್ವಿ ಹಾಕೋಬಾರ್ದು, ಹೊಸ ಚಪ್ಪಲಿ ಹಾಕೋಬಾರ್ದು ಅಂತ ವಿಚಾರಗಳು ಶಾಸಕರ ಬಳಿ. ಒಂದು ಲೀಡರ್ ಆಗ್ಬೇಕಂದ್ರೆ ಒಂದು ಸ್ವಚ್ಛ ಆಗಿದೆ, ಅವ್ರು ಜಳಕ ಮಾಡ್ಕೊಂಡು ಚಲೋ ಅರ್ವಿ ಹೊಡ್ಕೊಂಡು ಶಾಸಕರ ಬಳಿ ಹೋದ್ರ ಅವ್ರಿಗೆ ಚಲೋ ಅನ್ಸಲ್ಲದು. ಇವ ಏನಪ್ಪ ಮತ್ ಇವ ನನ್ಗೆ ಏನ್ ಅಗೇನೆಸ್ಟ್ ಮಾಡ್ತಾನ ಅಂತ ವಿಚಾರಗಳು ಅದಾವ ಶಾಸಕರು. ಯಾರಿಗೆ ಬೆಳೆಸೋ ವಿಚಾರಗಳು ಅಂತ ಶಾಸಕರ ಬಳಿ ನಾನು ಎಲ್ಲಿ ಕಂಡು ಬಂದಿಲ್ಲ. ಎಲ್ಲಾ ಸಮಾಜಕ್ಕೆ ಯೂಸ್ ಮಾಡೋರು ಅವ್ರು ಒಬ್ಬರೇ ವಿರೋಧಿ ಇರ್ಬೇಕಂತಾರ ಇಲ್ಲಿ ಇಂಡಿಯಾ ಒಳಗೆ. ಹಂಗೇನ್ ಸಾಧ್ಯ ಇಲ್ಲ. ಇಲ್ಲಿ ಇಂಟರ್ನೆಟ್ ಜಾಗ ಇದು ಇಂಟರ್ನೆಟ್ ಕಾಲ ಅದ್ರಿ, ಬಹಳಷ್ಟು ಜನ ಶಾಣೆ ಅದಾರಿ. ಹಂಗಿಲ್ಲ ಒಂದ್ ಎರಡ್ ಸಲ ಮೌಕ ಕೊಟ್ಟು ನೋಡಿದೆ ಅವ್ರಿಗೆ ಎಲ್ಲೇ ಶಾಸಕರಾಗಿ ಉಳಿತಾರೆ ಅನ್ನೋದು ಒಳ್ಳೆಯವ್ರು ಅದಾರ ಅಂತ ವಿಚಾರ ಮಾಡಿ ಕೊಟ್ಟಿದ್ದೀವಿ ಒಂದು ಸ್ಥಾನಮಾನವ್ರಿಗೆ. ಈಗ ಶಾಸಕರಾಗಿ ಉಳಿದಿಲ್ಲ, ಅವ್ರು ಗುಂಡಾಗಿ ಉಳಿದಾರ. ಮಂದಿಗೆ ಒದಿತೀನಿ ಬಡಿತೀನಿ, ನಾ ಇನ್ನೊಂದು ರೂಪ ನೋಡಿಲ್ಲ, ನಾ ಹಂಗದ್ದೀನಿ ಹಿಂಗಿದ್ದೀನಿ ಬಹಳಷ್ಟು ಮಂದಿ ಸ್ಟೇಜ್ ಮ್ಯಾಗ ಹೇಳಕತ್ತಾರ ಅವ್ರು. ಇದು ನಾನ್ ನನ್ನ ವೈಯಕ್ತಿಕವಾಗಿ ಹೇಳಕತ್ತಿಲ್ಲ, ಭೀಮಾ ಕೋರೆಗಾಂವ್ ಭುಜೋತ್ಸವ ಅಂಗವಾಗಿ ಹೇಳ್ಯಾರ, ಗೊತ್ತು ನೀವು ನೋಡಿ ಅದ ಆ ವಿಡಿಯೋಸ್ ಅದಾವ, ಜಾಲತಾಣ ಸಾಮಾಜಿಕ ಜಾಲತಾಣಗಳು ಅದಾವ ಅದ್ರೊಳಗೆ. ಇದು ನನ್ನ ಕಡೆಯಿಂದ ಹೇಳಕತ್ತಿಲ್ಲ. ನನ್ನ ಕಡೆಯಿಂದ ಶಾಸಕರು ಹೇಳೋದೇನಂತೆ, ಗೌಡ್ರ ಹಂಗ್ ಮಾಡಬೇಡಿ, ನಾವು ಭೀಮಾ ತೀರ್ದವ್ರೆ ಇದೀವತ್ತು ಅವ್ರಿಗೆ ಹೇಳಕ್ತೀನಿ. ನಾನು ಭೀಮಾ ತೋರಿದ್ರಿ, ಭೀಮಾ ತೀರ್ದವ್ರೆ ನಿಮ್ಗೆ ಓಟ್ ಹಾಕಿದಾಗ ನೀವು ದೊಡ್ಡ ಭೀಮಾ ತೀರ್ದವ್ರಾಗಿರಿ. ಹಂಗಾಗಿ ಆ ತಪ್ಪು ಕಲ್ಪನಾಗ ಇಡಬೇಡ್ರಿ. ಯಾರಿಗೆ ಅಂಜಿಸುದು ಬಡಿತೀನಿ ನಾ ಹಂಗ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅದು ಕಾಲಿಲ್ಲ. ನಾವು ಸ್ವಂತ ಸೂರ್ ಇದೀವತ್ತು ನಾ ಈ ಸಭೆಯಲ್ಲಿ ಹೇಳಬೇಕಾಗ್ತದೆ. ये इंडी में शासक के तरफ से अभिवृद्धि हुई है क्या नहीं हुई है? मुझे क्या नहीं लगता सर, क्योंकि दोनों अक्सर दूसरे के काम के आप क्रेडिट लेना चाहती. ಅವರು ಯಾರೇ ಬೇರೆ ಶಾಸಕರು ಮಾಡಿದ್ರೆ ಯಾಕಂದ್ರೆ ಮಿನಿ ವಿಧಾನಸಭಾ ನಾ ಮಾಡಿನಂತ ನಿನ್ನೆ ಹೇಳಿದ್ರಂತ, ಇದು ನಾ ಮಾಡಿನಂತ. ನೀವ್ ಎಲ್ಲಿ ಮಾಡಿರಿ ಗೌಡ್ರ? ನಮ್ಮ ಟ್ಯಾಕ್ಸ್ ರೊಕ್ಕದಿಂದ ಅದು ಬಂದಿರ್ತದ, ಅನುದಾನ ಬಂದಿರ್ತದ ಅದು ಮಾಡಿರಿ. ಆದ್ರೆ ನಮ್ಮ ಶಾಸಕರಿಂದ ಒಂದು ಕ್ರೆಡಿಟ್ ಬರ್ತದ. ಅದು ನಾನು ಮನಿ ಖಾಲಿ ಅದೇ ಹೇಳಕತ್ತೀನಿ, ಅದು ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಬಸ್ ಸ್ಟ್ಯಾಂಡ್ ನಮ್ಮ ಇವರು ಬಗಲಿ ಡಾಕ್ಟರ್ ಸಾಹೇಬ್ ಮಾಡಿದ್ರು, ಬಹುತೇಕ ನಿಮಗೂ ಪತ್ರಕರ್ತರಿಗೆ ಬರ್ತದ. ಮತ್ತೆ ಮರು ಅದಕ್ಕೆ ಇವರೇ ಮಾಡಿನಂತ ಅದಕ್ಕೆ ಓಪನಿಂಗ್ ಮಾಡಿದ್ರು. ಮತ್ತೆ ಅವ್ರು ತಪ್ಪದು, ಇದು ತಪ್ಪು ಶಾಸಕರು. ಯಾಕಂದ್ರೆ ಅವ್ರು ಮಾಡಿದ್ರೆ ನಾವು ಅವ್ರ ಬೆನ್ ತಪ್ಪಿಸ್ಕೊಳ್ತೀವಿ. मेगा मार्केट भी बन रही है अभी. मेगा मार्केट बन रही है, अच्छा काम कर रही है. इसके लिए हम क्या अच्छे काम करने के लिए हमें प्राउड फील करते हैं. मगर अच्छाई के अंदर डबल पार्ट जो करते हो शासक नहीं करना अच्छी बात. ये जो अच्छाई के अंदर क्या है, अंदर जो डाकू पार्ट करना चाहते हो वो नको करो. लोग बहुत शानी ಹರ ಏಕ್ಲ ಅವಕಾಶ. ಅವ್ರು ತುಮೇ ಚಿನ್ನೋ ಈಗ ಒಂದು ಶಾಸಕರಾಗಿ ನಾವು ಭೀಮಾ ತೀರ್ದವ ಅಂತ ಇವರೇ ಹೇಳ್ತಾರಪ್ಪ ಅಂದ್ರೆ ನಮ್ಗೆ ಏನು ಇದು ಮಾಡ್ಬೇಕಂತಾರ ಇವರು? ಏನ್ ನಮ್ಮ ಇಂಡಿಗೆ ತಾಲೂಕಿಗೆ ಏನ್ ಟೈಟಲ್ ಕೊಡ್ಬೇಕಂತಾರ ಇವರು? ಭೀಮಾ ತೀರದವ್ರ ಮಂದಿ ಬಹಳ ಹೃದಯ ವಿಶಾಲ ಅದ್ರಿ. ನಾವು ಭೀಮಾ ತೀರ್ ನೀರು ಕುಡಿತೀವಿ, ಸಿಹಿ ನೀರು ಕುಡಿತೀವಿ. ನಾವು ಸಿಹಿ ಮಂದಿ, ನಾವು ಒಳ್ಳೆ ಮಂದಿ, ನಾವು ಬಡವ್ರ ಮಂದಿ, ನಾವು ದುಡ್ಡು ತಿನ್ನೋದ್ ಮಂದಿ, ಮೋಸ ಮಾಡೋ ತಿನ್ನೋದ್ ಮಂದಿ ಅಲ್ಲ ಭೀಮಾ ತೀರದವ್ರು. ಭೀಮಾ ತೀರದ ಅಂಜಿಕೆ ಆಗ್ಲಿಕ್ಕೆ ಹೇಳ್ತೀರ ಅಂದ್ರೆ ಶಾಸಕರು ತಪ್ಪದ್ರಿ. ಇದು ಹೇಳ್ಬಾರ್ದು. ನೀವು ಭೀಮಾ ತೀದ್ರ ಶಾಸಕರಿದ್ರೆ ಅಂದ್ರೆ ಹೆಮ್ಮೆ ಪಡಿಬೇಕು. ನಾವು ಒಳ್ಳೆ ಮಂದಿ, ನಾವು ಜನ ನಮ್ ಭಾರಿ ನಮ್ಮ ಒಂದು ನುಡ್ದಂಗ್ ನಡೀತಾರಂತ शासक ये तो तब अब जेडपी में एमएलए साहब को यहाँ पर जीत मिल सकती है तालुके में? मुझे जहाँ तक समझते एमएलए साहब परसों बोले कि मैं 20,000 से फिर मैं जीतता हूँ बोल के बोले थे साहब लोग. नहीं, जेडपी की बात बोल रहा हूँ, वही बोल रहा हूँ. वो उनकी गलत फहमी है. मैं 20,000 से फिर लीड से आता हूँ बोल के. मुझे जहाँ तक समझते इस बार डिपॉजिट जब्त होती और जेडपी में बहुत कम इनके आती. क्यों आती बोले तो वहाँ कांग्रेस में मुसलमानों को मान्यता नहीं है. खाली सिर्फ नाम को वोट लेने के लिए हमारे मुसलमानों को यूज करते हैं. हमारे सम्मान्य यशवंतराव पटेल साहब, मुसलमानों को कोई इज्जत नहीं. उनको मुसलमानों को क्या कहती है, उन्हें क्या नन्ना बच्चा लेकर ऐसा बोलते हैं. उनके पास कोई लीडर नहीं बने, अभी तक लीडर बनाते भी नहीं उन्होंने, क्योंकि उनके पास सिर्फ 7,000 वोट है. ಸನ್ಮಾನ್ಯ ಶಾಸಕರ ಜಾತಿ ಓಟ್ ಬಹುತೇಕ 7,000 ಒಳಗೆ ಒಳಗೊರಗಿದ್ದರೆ ಆ ಮನುಷ್ಯಾಗಿ ನಮ್ಮ ಭೀಮಾ ತೀರದವರು ಅಂತ ಅಷ್ಟು ಓಟ್ ಹೋದವರಿಗೆ ದೊಡ್ಡ ಮನಸ್ಸು ಮಾಡಿ ಶಾಸಕರು ಮಾಡ್ತಾರ ಅಂದ್ರೆ ಅದು ಕ್ರೆಡಿಟ್ ನಮ್ಗೆ ಬರ್ತದ, ಅವ್ರಿಗೆ ಬರಲ್ಲ. ಯಾಕಂದ್ರೆ ರಾಜಕಾರಣ ಅಂದ್ರೆ ಜಾತಿ ಲೆಕ್ಕಾಚಾರ ಇರ್ತದೆ. ಶಾಸಕರ ನಿಮ್ಗೆ 7,000 ಓಟ್ ಇದ್ದವ್ರಿಗೆ ನಾವು ಶಾಸಕ ಮಾಡಿ ನಿಮ್ ಮುಂದೆ ನಾವು ದುಡಿಯಕತ್ತೀವಿ ಅಂದ್ರೆ ಅದು ನಮ್ದು ಎಷ್ಟು ದೊಡ್ಡ ವಿಶಾಲ ಮನಸ್ಸದ ನೀವು ಅರ್ಥ ಮಾಡ್ಕೋಬೇಕು. 7,000 ಇದ್ದವ್ರಿಗೆ ನಾವು ಓಟ್ ಹಾಕಿ ನಿಮ್ಗೆ ಗೆಲ್ಲಿಸ್ತೀವಿ. ಒಂದು ಸ್ಟೇಜ್ ಮ್ಯಾಗ ನೀವು ಹೇಳ್ತೀರಪ್ಪ, ಏನಪ್ಪ ವಾಗ್ದು ಬಿಡ್ತೀನಿ ಮಕ್ಕಳ, ನಂದು ಇನ್ನೊಂದು ಗ್ರೂಪ್ ನೋಡಿಲ್ಲ ಕತ್ತೀರಿ. ಶಾಸಕರು ಇದು ಮಾತಾಡಿದ್ರ ಗೊತ್ತೇ ನಿಮ್ಗೆ. ಆ ಶಾಸಕ ಸ್ಥಾನಕ್ಕೆ ನಾನು ಹೇಳ್ತಿದ್ದೆ, ಅದು ಹೇಳಬಾರದು. ಶಾಸಕ ಸ್ಥಾನ ಗೌರವ ತರಲ್ಲ. ನಮ್ಮಂದವ್ರು ಓಟ್ ಹಾಕದವ್ರು ಬಹಳ ಅವತ್ತು ನಾಶಿ ಬಂದೈತಿ ನಮ್ಗೆ. ಏನಪ್ಪ ಓಟ್ ಹಾಕದವ್ರಿಗೆ ಗೊತ್ತಿನಲ್ಲ ಆತಾರಲ್ಲ ಶಾಸಕರು ಅಂತ, ಎಲ್ಲೇ ನಮ್ಗೆ ಸರಿ ಅನ್ಸಿಲ್ಲ ಶಾಸಕ. आप कौन सी पार्टी सपोर्ट करते हैं? जी मैं सेक्युलर पार्टी को सपोर्ट करता हूँ. और मैं फर्स्ट मैं एक इंसानियत देख को एक अच्छे इंसान को मैं सपोर्ट करता हूँ इंशाल्लाह. इस बार मैं जेडीएस का सपोर्ट करना बोल के सोचा हूँ सर. इंशाल्लाह वो आदमी अच्छा है. इंशाल्लाह हमारे समाज को, लेकिन सभी समाज को लेकर जाने की उनकी में एक अच्छा ही लगी मुझे. ಕನ್ನಡದಾಗ ಹೇಳ್ತಾರೆ ಸರ್. ಕೇಳಿದ್ರೆ ಹೇಳಿ
ನಾವು ಮಾಡಲ್ಲ, ಯಾಕಂದ್ರೆ ಅವ್ರ ರೂಪ್ ನೋಡ್ದಂಗೆ ಆಗ್ಯದ. ನಮ್ಮ ಮುಸಲ್ಮಾನ್ ಸಮಾಜದವ್ರಿಗೆ ಏನೂ ಮಾಡಿಲ್ಲ ಅವ್ರು. ಬರೀ ಏನ್ ಮಾಡ್ರಪ್ಪ ಅಂದ್ರೆ ಕೈ ಇಲ್ಲಿ ಇಟ್ಟರ ಅಲ್ಲಿ ಇಟ್ಟರ ಅಲ್ಲಿ ಇಟ್ಟರ, ನಮ್ಮ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅಷ್ಟೇ ಹೇಳ. इस बार मुस्लिम समाज जेडीएस को वोट डालेंगे? इंशाल्लाह जरूर सर। क्यों डालेंगे बोले तो भी बोलता हूँ सर, वो जो कैंडिडेट है बहुत अच्छा इंसान है. एक गरीब खानदान से आया हुआ इंसान है. ಬಡ ಮನುಷ್ಯ, ಬಡತನದಿಂದ ಬಂದವರು ಅದಾರ ಅವರು ಬಿಡಿ ಪಾಟೀಲ್ರು. ಹಂಗಾಗಿ ಬಡತನದ ಬಗ್ಗೆ ವಿಚಾರ ಅದಾವ ಅವ್ರ ಬಗ್ಗೆ, ಬಡವರು ಹಿಡ್ಕೊಂಡು ಹೋಗ್ತಾರೆ ಅಂತ ನಮ್ದು ವಿಚಾರಗಳು ಅದಾವ. ಹಂಗಾಗಿ ಅವರು ಈ ಸಲ ಎಷ್ಟೊತ್ತಿಗೆ ಗೆಲ್ತಾರೆ, ಯಾಕಂದ್ರೆ ಬಡವರು ಅವ್ರ ಜೊತೆ ಅದಾರ. ಆ ಮನುಷ್ಯನ ಬಹಳ ಮುಖ ಮನುಷ್ಯ ಅದ, ಒಳ್ಳೆಯವರು ಅದಾರ. ಶಾಸಕರಂಗ ಆಟಕ್ಕೆ ಒದಿತೀನಿ ಬಡಿತೀನಿ ಅಂತ ಹೇಳೋ ಮನುಷ್ಯ ಇಲ್ಲ. ಹಂಗಾಗಿ ಎಲ್ಲಾ ಮುಸ್ಲಿಂ ಸಮಾಜ ಆಗಲಿ, ನಮ್ಮ ಎಲ್ಲಾ ಹಿಂದುಳಿದ ಸಮಾಜ ಆಗಲಿ, ಹಾಲ್ಮತ್ ಸಮಾಜ ಆಗಲಿ, ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಮತ್ತೊಂದು, ಈ ಶಾಸಕರು ಹೋದ್ ಸಲ ಹಾಲ್ಮತ್ ಸಮಾಜದಿಂದ ಫಸ್ಟ್ ಸಲ ಏನ್ ಬಂದ್ರು, ಹಾಲ್ಮತ್ ಸಮಾಜದಿಂದ ಬಂದ್ರು, ಅವರಿಗೆ ಅನ್ಯಾಯ ಮಾಡಿದ್ರು. ಒಂದ್ ಯಾವುದೇ ಮಸೀದಿ ಒಳಗೆ ನಿಂತು ಹೇಳೋದು, ಅವ 10,000 ಹೋಗ್ಕೊಂಡ್ರೆ ನಾ ರಾಜಕೀಯ ಬಿಡ್ತೀನಿ ಅಂತಂದಿದ್ರು ಬಿ ಪಾಟೀಲ್. ಮತ್ತೆ ಅವ್ರಿಗೆ ನೆನಪಿಲ್ಲಿ ಕಾಣುತ್ತದೆ. ಅದು ಎಲ್ಲಿ ಇಟ್ಟಾರ, ಅದನ್ನು ಎಲ್ಲಿ ಹೇಳಿದ್ರೆ ನಾನು ಹೇಳ್ತೀನಿ. ಸಾತಾರ್ಗಾಂವ್ ಒಳಗೆ ಮಸೂದಿ ಒಳಗೆ ಹೇಳಿದ್ರು, ಅವ 10,000 ಹೋಗ್ಕೊಂಡ್ರೆ ನಾನು ರಾಜಕಾರಣ ಬಿಡ್ತೀನಿ ಅಂತ. ಮತ್ತು ನೋಡ್ದಂಗೆ ನಡಿಬೇಕು ಶಾಸಕರು. ಅವ್ರ ಮಾತಿನ ಅವರಿಗೆ ಅದು ಭರವಸೆ ಇರ್ತಾರೆ, ಅದು ನಡೆದಂಗೆ ನಡಿಬೇಕಿತ್ತು. ಆದ್ರೆ ಅಲ್ಲಿ ಅವ್ರ ಮಾತಿಗೆ ಅದೆಲ್ಲ ಸುಳ್ಳು ಹೇಳ್ತಾರಂತ ನಂಗೆ ಅನಿಸ್ತದೆ. ಮುಂದೆ ಬರುವ ವಿಧಾನಸಭಾದಲ್ಲಿ ಅವರಿಗೆ ಕಂಟಕ ಶುರು ಆಯ್ತು ಅನಿಸ್ತದೆ ಸರ್? 100% ಎಲ್ಲಿ ಕಂಟಕ ಶುರು ಆಗತ್ತಂದ್ರ, ಭೀಮಾ ಕೊರೆಗ ಉದ್ದೇಶ ಫಸ್ಟ್ ದಿವಸದಲ್ಲಿ ನ್ಯೂ ಇಯರ್ ಸ್ಟಾರ್ಟ್ ಆಗಿತ್ತು. ಅಲ್ಲೇ ಹೊಡಿತೀನಿ ಬಡಿತೀನಿ ಅಂತಂದ್ರೆ ಅಲ್ಲಿಂದ ಅವ್ರಿಗೆ ಚಾಲು ಆಗ್ಯದ. ಅಲ್ಲಿಂದ ಹಿಡ್ಕೊಂಡು ಅವರು ಯಾವ ಅದಾವ, ನಾವು ಹೇಳೋದು ಸರಿ ಇಲ್ಲ ಪರ್ಸನಲ್ ಅವ್ರ ಬಿಟ್ಟ ವಿಷಯ. ಆದ್ರೆ ಅಲ್ಲಿಂದ ಕಂಟಕ್ ಚಾಲು ಆಗ್ಯದ ಅವ್ರಿಗೆ. ಈ ವರ್ಷ ಅವ್ರಿಗೆ ಎಲ್ಲ ಶಾಸಕ ಸ್ಥಾನದಿಂದ ಅವ್ರು ಕೆಳಗಿಳಿಸಬೇಕು ಅನ್ನೋ ಉದ್ದೇಶದಿಂದ 100%. ಯಾಕಂದ್ರೆ ಹಿಂಗ್ ಹೊಡಿತೀನಿ ಅಂದಾಗ ನಾವೆಲ್ಲ ಸಾರ್ವಜನಿಕರು, ಸಾಮಾನ್ಯ ಜನರು ಇಳಿಸಬೇಕಾದ ಅನಿವಾರ್ಯ ಆಗ್ತದೆ. ಹಂಗಾಗಿ ಅವ್ರ ಕಂಟಕ್ ಆಗ್ತದೆ. ಉಲ್ಟಾ ಗೆಲ್ತಿ ಚಾಲು ಆಗಿತ್ತು ಅವ್ರದ್ದು. ನೇರವಾಗಿ ಹೇಳಕತ್ತೀನಿ, ಅವ್ರು ಕೇಳ್ತಿದ್ರು ಶಾಸಕರು ಕೇಳಿ ಅದ ನೇರವಾಗಿ ಹೇಳೋದ ಶೈಲಿ ನಮ್ ದೇವ್ರ ಕೊಟ್ಟ ನಾವು ಹೇಳಕತ್ತೀವಿ. ನಾವು ಯಾರು ತಿಂದಿಲ್ಲ ಬಿಟ್ಟಿಲ್ಲ, ತಿನ್ನೋದು ಇಲ್ಲ. ಆದ್ರೆ ಶಾಸಕರ ತಪ್ಪೊಪ್ಪುಗಳು ಅವ್ರಿಗೆ ನಾವು ಕನ್ನಡಿಯಾಗಿ ಹೇಳಕತ್ತೀವಿ. ನಾವು ಮಾಡ್ಕೊಂಡ್ರೆ ಮಾಡ್ತಾರೆ. ಯಾಕಂದ್ರೆ ಅದು ಜನ ಪಾಠ ಅಂತ ಯಾರಿಗೆ ಏನೇನು ಕಲಿಸ್ಬೇಕು ಕೆಲಸ ಬಿಡ್ತಾರೆ. ये प्रेस मीट का मकसद क्या है? प्रेस मीट करने का भी ಪ್ರೆಸ್ का ಮಕಸದ್ ಇದು ಕರಿಬೇಕಂತ ಕಾರಣದಿಂದ ಶಾಸಕರು ಅವ್ರ ಗೌರವದಿಂದ ತನ್ನದಿಂದ ಈ ಸಲ ಇದು ಮುನ್ಸಿಪಾಲಿಟಿ ಫೇಲ್ಯೂರ್ ಆಗ್ಯಾರ. ಆದ್ರೆ ಅಲ್ಲಿ ಅವರು ನಮ್ಮ ಮುಸ್ಲಿಂ ಸಮಾಜ ಮಂದಿಗೆ ಆದ್ಯತೆ ಕೊಡಲಾರದಕ್ಕಾಗಿ ಫೇಲ್ ಆಗ್ಯಾರ. ಯಾಕಂದ್ರೆ ಶಾಸಕರು ಅಲ್ಲಿ ಬಿಜೆಪಿ ಅಲ್ಲಿ ನಿಂತು ಶಾಸಕರು ಮಾಡೋರು ಬಿಜೆಪಿ ಕ್ಯಾಂಡಿಡೇಟ್ಗೆ ಮಾಡಾಕ್ತಿದ್ರು. ಉಪಾಧ್ಯಕ್ಷರು ಒಂದು ಯಾರಿಗೆ ಒಂದು ಅನ್ನೋನ್ನ ಸುದ್ದಿ ಅವರಿಗೆ ಮಾಡಾಕ್ತಿದ್ರು. ನಮ್ಮ ಶಾಸಕರ ಬಳಿ ಒಂದು ಮುಸಲ್ಮಾನ್ ಸಮಾಜದ ಉಪಾಧ್ಯಕ್ಷ ಕೊಟ್ರ ಅವರು ಗೆಲ್ಲುತ್ತಿದ್ರಿ ಅಂತ ಅನಿಸ್ತದೆ, ನನಗನ್ಸ್ತದ. ಆ ಮುಸಲ್ಮಾನ್ ಸಮಾಜಕ್ಕೆ ಹಿನ್ನಡೆ ಮಾಡೋ ಕಾರಣಕ್ಕಾಗಿ ಆ ಮುಸಲ್ಮಾನ್ ಸಮಾಜದವರು ಕೂಡಿ ನಾವು ಬಿಜೆಪಿ ಅವರು ಗೆಲ್ಲಿಸಬೇಕಾಗ ಅನಿವಾರ್ಯ ಆಯಿತು. ಅನಿವಾರ್ಯ ಆದಾಗ ನಾವು ಬಿಜೆಪಿ ನಮ್ಮ ಕ್ಯಾಂಡಿಡೇಟ್ ಕೂಡಿ ಇಸ್ಮಾಯಿಲ್ ಅಣ್ಣ ಅವ್ರಿಗೆ ಉಪಾಧ್ಯಕ್ಷ ಮಾಡಿ ಅವ್ರಿಗೆ ನಾವು ಗೆಲ್ಲಿದ್ವಿ. ಯಾಕಂದ್ರೆ ಅವ್ರು ನಮ್ಗೆಲ್ಲ ನಮ್ಮ ಜಾತಿಗೆ ಮರ್ಯಾದೆ ಕೊಡಕತ್ತಾರ. ಅವ್ರು ಬಿಜೆಪಿ ಅವ್ರು ಏನೇ ಇರಲ್ಲ ನಮ್ಮದು ಹೇಳಲ್ಲ. ಆದ್ರೆ ಬಿಜೆಪಿ ಅವ್ರು ಕರೆದು ಸನ್ಮಾನ ಮಾಡಿ ನಮ್ಮ ಮಾನ ಮರ್ಯಾದೆ ಕೊಟ್ಟು ಒಂದು ಉಪಾಧ್ಯಕ್ಷ ಕೊಟ್ಟರು. ಹಾಗಾಗಿ ಅವ್ರು ನಾವು ಮಾಡಿದ್ವಿ. ಕಾಂಗ್ರೆಸ್ದಾಗ ಉಪಾಧ್ಯಕ್ಷ ಕೊಟ್ಟು ಏನಿಲ್ಲ, ಕಾಂಗ್ರೆಸ್ ಅವ್ರು ಮತ್ತೊಂದು ಪಾರ್ಟಿದವ್ರು ತಂದು ಮಾಡೋರಿದ್ರು ಹೈಜಾಕ್ ಮಾಡಿ. ತಪ್ಪು ಇವ್ರದೇ ಅದ. ನಮ್ಮ ಮುಸಲ್ಮಾನ್ ಸಮಾಜ ಮಂದಿಗೆ ಉಪಾಧ್ಯಕ್ಷ ಮಾಡ್ಲಿಕ್ಕಾಗ ನಮ್ಮ ಮುಸಲ್ಮಾನ್ ಸಮಾಜ ಮಂದಿ ಇವ್ರಿಗೆ ಕೈ ಬಿಟ್ಟಾರ. बीजेपी वाले हाईजैक नहीं करे कौन से भी मेंबर को? नहीं करे, लोग करें सर, खुद से गए मेंबर पूरे सब उनके साथ उनके पार्टी वाले थे, उनके ऑलरेडी 10 लोग थे, उन्होंने भी एमपी साहब उन्होंने थे, जैसा उनके 11 होता उनके नहीं आ रहे, उन्होंने जीत गए उसके अंदर. कांग्रेस का कहना है कि पैसे दे करके या फिर उन लोगों को लालच दे करके क्या है बीजेपी वाले उपाध्यक्ष स्थान देते हैं बोल करके वो करके ऐसा उनका कहना है. मेरा कहना क्या है, बीजेपी वाले को पैसे देखो, एक लेख जेडीएस वाले को, एक लेख बीजेपी वाले को, दोनों जना पैसे देखो, दोनों जना के अध्यक्ष उपाध्यक्ष उन्होंने बना रहे. हाईजैक कौन करेंगे तुम्हें देखो साहब. इनके कांग्रेस के लोग क्या बना रहे नहीं, इनके रहने के 2 8 कैंडिडेट हाईजैक ಮಾಡಿದವರು ಇವರೇ ಮಾಡಿ ಮತ್ತವ್ರಿಗೆ ಸುಮಾರು ಅಂತ ಹೇಳ್ತಾರೆ. ಗೊತ್ತೇ ಗೌರವ ತಪ್ಪಾಗ್ತದೆ. ಮತ್ತೊಂದು ಗೌರವದ ಹತಾಶ ನನ್ಗೆ ಗೊತ್ತಾಗೈತಿ. ಹ್ಯಾಂಗ ಗೊತ್ತಾಗದಪ್ಪ ಅಂದ್ರ ಇವ್ರಲ್ಲಿ ಹೋಗಿ ಸ್ಟ್ರೈಕ್ ಕೂತ್ರು, ನನ್ಗೆ ಬೇಕೇ ಬೇಕು ನ್ಯಾಯ ಬೇಕಂತ. अब ये गट्स बलि उड़दिल गौरव बलि अभी कल बल्लू गौड़ा ने प्रेस मीट करे थे, उसमें बल्लू गौड़ा साहब बोल रहे थे कि कासू गौड़ा बिरादार, एस.ए. नेदलगी और दया सागर शायद उनका नाम लेकर, तीनों का नाम लेकर के वो कह रहे थे कि मुझे उठाकर ले गए. सर उनके पार्टी का उनके अंदर का मैं इसके बारे में पार्टी वाला तो नहीं हूँ. मैं काम तो फिर इस चीज को आप गलत मानते कि नहीं मानते? नहीं सर, उनके पार्टी के सिद्धांत है, उनके उसके बारे में पार्टी के बारे में वैयक्तिक में कमेंट करना मेरे लिए मुनासिब नहीं लगता सर. मैं इसके लिए इसमें कुछ भी नहीं बोल सकता. मगर बलूगढ़ा साहब बीजेपी से चुन के आए हुए हैं.
उन्होंने बीजेपी के लोगों के साथ उन्होंने बीजेपी की तरफ फॉलो होंगे बीजेपी उनको कोई वैसा क्या आपको नहीं लगता कि अगर वो वहां जाते तो कांग्रेस के तरफ वोट डाल सकते थे बल्लूगौड़ा? तो कांग्रेस के एमएलए साहब उनको डील करे थे क्या थोड़ा बहुत मतलब मेरा कहना क्या है, आपका कहना क्या है? ये एमएलए साहब भी सबको डील करते थे, दूसरा कुछ भी नहीं है। एमएलए साहब वहां करने का नाटक करे उनसे, दूसरा कुछ भी नहीं है। वहां जो स्ट्राइक बैठने का जो नाटक है, नाटक करने का आपको क्या है आंख को डालिए उन्होंने। मैं बहुत पस्त आदमी हूँ बोल को देखे उन्होंने स्ट्रांग आदमी रहे बोले तो वहां नहीं जाते थे ना शासक दिन ना भीमा तीर्थ दिन ना आंग मारते भी डायलॉग ऐसा कुछ भी नहीं बचा। शासक पूरा डर गए, पढ़ने का 101% गारंटी उनको खुद को है। इस बार आगे बार इलेक्शन में जीतने के 99.5% है उन लोग। आप जेडीएस से अगर अगली मर्तबा बीडी पटेल चुनकर आए हैं एमएलए, क्या यहाँ पर काम हो सकते हैं? इंशाल्लाह होगा सर, इंशाल्लाह वो मुस्लिम समाज को ये करेंगे? नहीं बिल्कुल, मैं ज्यादा समझता सर। इस बार बीडी पटेल साहब अगर उन्होंने जीते भी नहीं बोले तो मैं समझता हूँ इंशाल्लाह 99.5% जो है ना मुसलमानों का काम रहेंगे उसके अंदर। मुसलमानों ने जीता है उनको, इंशाल्लाह जरूर जिताएंगे, क्योंकि यहाँ पर कोई इज्जत ही नहीं है हमारे कांग्रेस में। सिर्फ नाम कांग्रेस है हमारा, सिर्फ हमें कड़ी पत्ते जैसा यूज हो रहे हैं, बगार में दे रहे फिर बाद में खाते सब निकाल कर रहे हैं। हमें मुसलमान ಎಲ್ಲ ಇಲ್ಲಿ ದಲಿತರಾಗಲಿ ಎಲ್ಲರೂ ಅದು ಇಲ್ಲ ಎಲ್ಲೇ ಗೌಡರ ಬಳಿ ಗೌಡಿಕೆ ಉಳಿದದ ಶಾಸಕ ಸ್ಥಾನ ಉಳಿದಿಲ್ಲ ಅಂತ ನಾನು ಹೇಳ್ತೀನಿ. ಶಾಸಕ ಇದ್ದರು ಅವ್ರ ಊರು ತಾಯಿ ತಂದೆ ಇದ್ದಾನೆ, ಶಾಸಕ ಇದ್ರಪ್ಪ ಮಾಡೋರು ಅವರೇ ಮಾಡಲಾರ್ದವ್ರೆ ಎಲ್ಲರೂ ನಮ್ಮೂರ ತಂದು ಭಾವಿಸ್ಕೊಂಡು ಹೋಗ್ಬೇಕು. ಆ ಶಾಸಕರ ಬಳಿ ನಾವು ಹೊಡಿತೀನಿ ಬಡಿತೀನಿ ಓದಿತೀನಿ ಅಂತ ಬಂದಾಗ ನಾವು ಸಣ್ಣ ಮಂದಿ ಎದ್ದು ಹೋಗ್ಬೇಕು. ಹೌದು, ಹಂಗಾಗಿ ಅದು ಗೊತ್ತೇವ್ ಸರ್ ಅವ್ರ ಅರ್ಥ ಸಾಯ